ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಉತ್ತರಾಖಂಡಲ್ಲಿದ್ದೀನಿ. ಉತ್ತರಾಖಂಡ್ ಅಂದರೆ ಋಷಿಕೇಶಲ್ಲಿ ಇವತ್ತಷ್ಟೇ ಈಗ ಜಸ್ಟ್ 1 ಅವರ್ ಬ್ಯಾಕು ಡೆಹ್ರಾಡೂನಿಗೆ ಬಂದೆ. ಡೆಹ್ರಾಡೂನಿಂದ ಕ್ಯಾಬ್ ಮಾಡಿಕೊಂಡು ಇದಕ್ಕೆ ಬಂದಿದ್ದೀನಿ, ಋಷಿಕೇಶಕ್ಕೆ ಬಂದಿದ್ದೀನಿ. ಋಷಿಕೇಶಲ್ಲಿ ಇವತ್ತೊಂದು ಆಶ್ರಮದಲ್ಲಿ ಉಳ್ಕೊಂಡಿದ್ದೀನಿ. ಲೈಫಲ್ಲಿ ಫಸ್ಟ್ ಟೈಮ್ ಆಶ್ರಮದಲ್ಲಿ ಉಳ್ಕೊಳ್ತಾ ಇರೋದು. ಯಾಕೆಂತಂದರೆ ಇದ್ರದ್ದೆಲ್ಲ ಕಾಂಟ್ಯಾಕ್ಟ್ಸ್ ಅಷ್ಟೊಂದು ಇರಲಿಲ್ಲ. ಈ ಸಲ ಒಬ್ಬರು ಪರಿಚಯದವ್ರು ಇದ್ರು, ಹಾಗಾಗಿ ಅವರು ಈ ಆಶ್ರಮದಲ್ಲಿ ಉಳಿಸಿದ್ದಾರೆ. ಇದು ಯಾವ ಆಶ್ರಮ ಅಂತಂದರೆ ಋಷಿಕೇಶಲ್ಲಿ ಇರುವಂಥ ಇದ್ಯಾವುದು ಹರಿಹರ ಕೈಲಾಸ ಜ್ಞಾನಪೀಠ ಆಶ್ರಮ ಅಂತ ಕನ್ನಡದವ್ರು ಇದ್ದಾರೆ ಇಲ್ಲಿ ಸ್ವಾಮೀಜಿ. ಸೊ ಅವರು ಹೆಲ್ಪ್ ಮಾಡಿದ್ರು ಉಳ್ಕೊಳ್ಳಿಕ್ಕೆ. ನೋಡಿ, ಇದೇ ರೂಮು ಪುಟ್ಟದಾಗಿದೆ, ಏನು ಹೆಚ್ಚು ಸೌಕರ್ಯ ಇಲ್ಲ. ಬಟ್ 1 ನೈಟ್ ಉಳ್ಕೊಂಡು ನಾಳೆಯಿಂದ ನಾನು ಯಾತ್ರೆ ಶುರು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಜಾಗ. ಹಾಗಾಗಿ ಈ ಒಂದು ಇದರಲ್ಲಿ ಉಳ್ಕೊಂಡಿದ್ದೀನಿ. ಇಲ್ಲಾಂದರೆ ಪ್ರತಿ ಸಲ ಯಾವ್ದಾದ್ರು ಒಂದು ಒಳ್ಳೆ ಹೈಫೈ ಹೋಟೆಲ್ ಹೋಮ್ ಸ್ಟೇನೋ ಹುಡುಕ್ತಿದ್ದೆ, ಇಲ್ಲ ಹಾಸ್ಟೆಲ್ ಹುಡುಕ್ತಿದ್ದೆ. ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಬಿಸಿನೀರಿಲ್ಲ, ತಣ್ಣೀರಲ್ಲಿ ಸ್ನಾನ ಮಾಡಬೇಕು. ಯಾತ್ರೆಗೆ ಬಂದಾಗ ಯಾವ ಬಿಸಿನೀರು ಯಾವ ತಣ್ಣೀರು ಹೇಳಿ. ಸೊ ಬೆಳಗ್ಗೆ ಒಂದು ಪೋಸ್ಟ್ ಮಾಡೋದಲ್ಲ, ನಾನು ಶಿವ ಕರಿತೀವಿ, ನಾನು ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ಸುಮಾರು ಜನ ಬೇಜಾರು ಮಾಡ್ಕೊಂಡಿದ್ರೆ ಬೇಜಾರಾಗಬೇಡಿ, ನಾನು ಕೇದಾರ್ನಾಥ್ಗೆ ಹೋಗ್ತಾ ಇಲ್ಲ. ಸೊ ಈ ಸಲದ ಯಾತ್ರೆ ನಂದು ಬೇರೆನೇ ಇದೆ. ಇದು ತುಂಬ ವರ್ಷಗಳಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಯಾವಾಗ ಕೇದಾರ್ನಾಥ್ಗೆ ಹೋದೆ ಅಲ್ಲಿಂದ ಈ ಒಂದು ಯಾತ್ರೆ ಮಾಡಬೇಕು ಅಂತ ಕೇದಾರ್ನಾಥಲ್ಲೇ ನಿರ್ಧಾರ ಮಾಡಿದ್ದೆ. ಅದಕ್ಕೆ ಈಗ ಕಾಲ ಕೂಡಿ ಬಂದಿದೆ. ಒಂದೇ ಒಂದು ದಿನದಲ್ಲಿ ಡಿಸೈಡ್ ಮಾಡಿ ಟಿಕೆಟ್ ಬುಕ್ ಮಾಡಿಕೊಂಡು ನಾವು ಹೊರಟಿರುವಂಥದ್ದು. ಹೀಗಾಗಿ ಯಾರಿಗೂ ಹೇಳೋಕ್ಕಾಗಲಿಲ್ಲ. ಸುಮಾರಷ್ಟು ಜನಕ್ಕೆ ಹೇಳಿದೆ, ಬಟ್ ತುಂಬ ಶಾರ್ಟ್ ಟೈಮಲ್ಲಿ ಹೇಳ್ತಿದ್ಯಾ ಅನ್ನೋ ಕಾರಣಕ್ಕೆ ಯಾರೂ ಬರಲಿಲ್ಲ. ಬೇಜಾರಿಲ್ಲ, ಬಟ್ ಕೇದಾರ್ನಾಥ್ಗೆ ಹೋಗ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಸ್ವಲ್ಪ ನೆಮ್ಮದಿಯಾಗಿ ಖುಷಿಯಾಗಿ ಇರಿ, ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಿ. ಈ ಸಲ ಏನಂತಂದ್ರೆ ಎಲ್ಲರಿಗೂ ಉತ್ತರಾಖಂಡ ಅಂತಂದ್ರೆ ಉತ್ತರಾಖಂಡ ಶಿವ ಅಂದಿದ ತಕ್ಷಣ ತಲೆಗೆ ಬರೋದು ಕೇದಾರ್ನಾಥ್. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ಸ್ ಇರ್ಬೋದು, ಟ್ರಾವೆಲ್ ಇರ್ಬೋದು, ಸಿಕ್ಕಾಪಟ್ಟೆ ಜನ ಬರೀ ಕೇದಾರ್ನಾಥ್ ಅಂತಾರೆ. ಕೇದಾರ್ನಾಥ್ನ ಹೊರತುಪಡಿಸಿ ಕೂಡ, ಚಾರ್ಧಾಮ್ನ ಹೊರತುಪಡಿಸಿ ಕೂಡ ಉತ್ತರಾಖಂಡಲ್ಲಿ ಸಾಕಷ್ಟು ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ದೇವಾಲಯಗಳಿದ್ದಾವೆ. ಕೇವಲ ದೇವಾಲಯಗಳು ನಿಮಗೆ ಹಿಂಗೆ ಓಡಾಡಿದ್ರೆ ಸಿಗುವಂಥದ್ದಲ್ಲ. ನೀವು 30-20 ಕಿಲೋಮೀಟರ್ಗಳು ನಿಮ್ಮ ಲಗೇಜನ್ನು ನೀವೇ ನಿಮ್ಮ ಬೆನ್ನ ಮೇಲೆ ಹೊತ್ಕೊಂಡು ಊಟದ ಸಮೇತ ಹೊತ್ಕೊಂಡು ಹೋಗ್ಬೇಕಾಗತ್ತೆ. ಅಂಥ ಜಾಗಗಳಿದ್ದಾವೆ. ಈ ಸಲ ಅಂಥ ಒಂದು ಜಾಗಗಳನ್ನು ನೋಡಬೇಕು ಅಂತ ಅಂದ್ಕೊಂಡು ನಾನು ಹೊರಟಿರುವಂಥದ್ದು. ನಂದು ಪ್ರಯಾಣ ಹೇಗೆ ಶುರುವಾಗುತ್ತೆ ಅಂತಂದರೆ, ನಾನು ಆಲ್ರೆಡಿ ಕೇದಾರ್ನಾಥ್ ಮಾಡಿದ್ದೀನಿ, ತುಂಗನಾಥ್ ಮಾಡಿದ್ದೀನಿ. ಸೊ ವರ್ಲ್ಡ್ಸ್ ಹೈಯೆಸ್ಟ್ ಶಿವ ಟೆಂಪಲ್ ಬಂದು ತುಂಗನಾಥ್. ಅದು ತುಂಬ ಕಮ್ಮಿ ಹೈಯೆಸ್ಟ್ ಟೆಂಪಲ್ ಇರ್ಬೋದು, ಬಟ್ ಟ್ರೆಕ್ಕಿಂಗ್ ಡಿಸ್ಟೆನ್ಸ್ ಏನಿದೆ ತುಂಬ ಕಮ್ಮಿ ಇದೆ. ಹೀಗಾಗಿ ಈ ಸಲ ಕೇದಾರ್ನಾಥ್ 3 ಸಲ ಆಗಿದೆ. ಈ ಸಲ ಕೇದಾರ್ನಾಥ್ಗಿಂತ ಕಷ್ಟ ಇರುವಂಥ ಒಂದು ಶಿವನ್ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಅದಾದ ನಂತರ ಮತ್ತೊಂದು ಕಡೆ ಅದೇ ಶಿವನ್ ಟೆಂಪಲ್ ಇನ್ನೊಂದು ಕಡೆ ಕೂಡ ಇದೆ. ಈ ರೀತಿ 3 ಶಿವನ ದೇವಸ್ಥಾನ ನೋಡಬೇಕು ಅಂತ ಹೇಳಿ ಕಂಟಿನ್ಯೂಸ್ ಆಗಿ 10 ಡೇಸು. ಸೊ ಒಂದೊಂದು ದಿನ ಗ್ಯಾಪ್ ತೊಗೊಂಡು ಹತ್ತಿ ಇಳಿದು ಒಂದು ಟ್ರೆಕ್ಕಿಂಗಿಗೆ 3 ದಿನ ಬೇಕು, ಇನ್ನೊಂದು ಟ್ರೆಕ್ಕಿಂಗಿಗೆ 2 ಡೇಸ್ ಬೇಕು, ಇನ್ನೊಂದಕ್ಕೆ 1 ದಿನ ಸಾಕು. ಅದೇನು ಜಾಸ್ತಿ ನಡೆಯೋಷ್ಟಿಲ್ಲ. ಹೀಗಾಗಿ 3 ಶಿವನ ದೇವಸ್ಥಾನಗಳನ್ನು ನೋಡಬೇಕು ಅಂತಿದೆ. ನೋಡೋಣ ಎಷ್ಟಾಗುತ್ತೆ ಎಷ್ಟಿಲ್ಲ ಅಂತ. ಯಾಕಂತಂದ್ರೆ ಇವಾಗ ನಾನು ಹೋಗ್ತಾ ಇರೋಂಥ ಏನು ದೇವಸ್ಥಾನಗಳಿದ್ದಾವೆ, ದೇವಸ್ಥಾನಗಳಿಗೆ ಹತ್ತಬೇಕು. ನೀವು ತುಂಬ ಹತ್ತಬೇಕು. ಫಿಸಿಕಲ್ ಫಿಟ್ನೆಸ್ ಇಲ್ಲ ಅಂತಂದರೆ ಬರೋಕ್ಕಾಗಲ್ಲ. ಜೊತೆಗೆ ನೀವು 3 ತಿಂಗಳಿಂದ ನೀವು ಆಲ್ರೆಡಿ ನಿಮ್ಮ ಬಾಡಿನ ನೀವು ಗುರಿಗೊಳಿಸ್ಬೇಕು. ಯಾಕೆ ಅಂತಂದರೆ ಬೆಟ್ಟ ಗುಡ್ಡ ಸುಮ್ಮನೆ ಹತ್ತೋದಲ್ಲ, ಅದು ಹೈ ಆಲ್ಟಿಟ್ಯೂಡ್ ಇರುತ್ತೆ, ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುತ್ತೆ. ಎಲ್ಲ ರೀತಿಯಲ್ಲೂ ನೀವು ಫಿಸಿಕಲಿ ಫಿಟ್ ಆಗಬೇಕು, ಜೊತೆಗೆ ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕು. ಹೀಗಾಗಿ ಈ ಸಲ ಪ್ರಯಾಣ ಏನಿದೆ ಸ್ವಲ್ಪ ಟಫ್ ಅನ್ಸುತ್ತೆ ನನಗೇನೆ. ಯಾಕಂದರೆ ನಾನು ಫಿಸಿಕಲಿ ಅಷ್ಟೊಂದೇನು ಫಿಟ್ ಇಲ್ಲ, ಬಟ್ ಮಾಡಿರೋದ್ರಿಂದ ಒಂದು ಸ್ವಲ್ಪ ಮಸಲ್ ಮೆಮೊರಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಧೈರ್ಯ ಮಾಡಿ ಬಂದ್ಬಿಟ್ಟಿದ್ದೀನಿ. ನಾ ಹೋಗ್ತಾ ಇರೋ ಶಿವನ್ ಟೆಂಪಲ್ ಇದೆಯಲ್ಲ, ಅದ್ರದ್ದು ಸ್ವಲ್ಪ ಮಾಹಿತಿಯನ್ನು ಈಗ ಕೊಡ್ತೀನಿ. ಮಹಾಭಾರತ ಯುದ್ಧ ನಡೆಯುತ್ತೆ. ಸೊ ಪಾಂಡವರು ಗೆಲ್ತಾರೆ. ಯುದ್ಧ ಅಂದಮೇಲೆ ಸಾವು ನೋವು ಇದ್ದಿದ್ದೆ. ಸೊ ಪಾಂಡವರು ಕೂಡ ಸಾಕಷ್ಟು ಜನರನ್ನ ಯುದ್ಧದಲ್ಲಿ ಸಾಯಿಸಬೇಕಾಗತ್ತೆ. ಸೊ ಅದರಿಂದ ಅವ್ರಿಗೆ ಪಾಪ ಶಾಪ 2 ಅಂಟ್ಕೊಳುತ್ತೆ. ಅದ್ರ ನಿವಾರಣೆಗಾಗಿ ಅವರು ಶಿವನನ್ನ ಹುಡುಕ್ತಾ ಹೋಗ್ತಾರೆ. ಸೊ ಹೀಗೆ ಹುಡುಕ್ತಾ ಹೋಗ್ಬೇಕಾದ್ರೆ ಶಿವ ಅವ್ರ ಕೈಗೆ ಸಿಗೋದಿಲ್ಲ. ಕೇದಾರ್ನಾಥಲ್ಲಿ ಹಸುವಿನ ರೂಪವನ್ನು ಪಡೆದುಕೊಂಡು ತನ್ನ ಕೇವಲ ಬೆನ್ನನ್ನು ಮಾತ್ರ ಅಲ್ಲಿ ಕಾಣೋ ಥರ ಆಗುತ್ತೆ. ಹೀಗಾಗಿ ಶಿವಲಿಂಗ ಏನಿದೆ ಅದು ಹಸುವಿನ ಬೆನ್ನಿನ ರೂಪದಲ್ಲಿದೆ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಕಡೆ ಇದೇ ರೀತಿ ಆಗ್ತಾ ಹೋಗುತ್ತೆ. 4 ಇದರಲ್ಲಿ 4-5 ದೇವಸ್ಥಾನಗಳಿದೆ. ಇದೇ ರೀತಿ ಪಾಂಡವರು ಶಿವನನ್ನ ಹುಡುಕೊಂಡು ಬಂದು ಶಿವನಿಗಾಗಿ ದೇವಸ್ಥಾನ ಕಟ್ಟಿರುವಂಥ ಜಾಗಗಳಿದ್ದಾವೆ. ಅವರು ಆ ಜಾಗಗಳಿಗೆ ನಾನು ಇವತ್ತು ಹೋಗ್ತಾ ಇರೋವಂಥದ್ದು. ಸೊ ಮೊದಲನೇ ಪ್ರಯಾಣ ನಂದು ಏನಿಲ್ಲ ಅಂತಂದ್ರು ಆಲ್ಮೋಸ್ಟ್ 40 ಕಿಲೋಮೀಟರ್ಸ್ ಇರುತ್ತೆ. ಒಂದು ಸೈಡ್ ಒಂದು 25-26 ಕಿಲೋಮೀಟರ್ ಇರಬೇಕು ಟ್ರೆಕ್ಕಿಂಗು. ಸ್ವಲ್ಪ ಟಫ್ ಇದೆ ಅಂತಿದ್ದಾರೆ. ಅದೇ ಫಸ್ಟ್ ಪಾಯಿಂಟ್ ನಂದು. ಅದನ್ನು ಮುಗಿಸ್ಕೊಂಡು ಬರ್ತೀನಿ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಏನಂತ ಅಂದರೆ, ಚಾರ್ಧಾಮ್ ಯಾತ್ರೆ ಶುರುವಾಗಿರೋದ್ರಿಂದ ಉತ್ತರಾಖಂಡಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಟ್ಯಾಕ್ಸಿ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಹೋಟೆಲ್ಸ್ ರೇಟ್ ಜಾಸ್ತಿ ಆಗಿದೆ. ಆಮೇಲೆ ನಿಮಗೆ ಒಳ್ಳೆ ಸರ್ವಿಸ್ ಬೇಕು ಅಥವಾ ಅಲ್ಲಿ ಹೋದಾಗ ನೆಮ್ಮದಿಯಾಗಿ ಕೂತ್ಕೊಂಡು ಒಂದೊಳ್ಳೆ ಹೋಟ್ಲಲ್ಲಿ ಉಳಿಬೇಕು ಅಂತಂದ್ರೂ ಕೂಡ ಜಾಗ ಸಿಗೋದಿಲ್ಲ ಅಷ್ಟು ಈಸಿಯಾಗಿ. ತುಂಬ ಜಾಸ್ತಿ ದುಡ್ಡು ಕೊಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಕೇದಾರ್ನಾಥಲ್ಲಿ ನೀವು ಹತ್ತಬೇಕು ಅಂತಂದರೆ
ಖಾಲಿ ಜನ ಸಿಗ್ತಾರೆ ಗುರು. ಸೊ ಅಷ್ಟು ಈಸಿಯಾಗಿ ಹತ್ತಕ್ಕಾಗಲ್ಲ. ಆಮೇಲೆ ನಿಮ್ಗೆ ಅದು ಒಂಥರ ನೆಮ್ಮದಿನೂ ಅನ್ಸೋದಿಲ್ಲ. ನಿಮಗೆ ನಿಜವಾಗ್ಲೂ ದೇವ್ರು ನೋಡ್ಬೇಕಾ, ಶಾಂತಿಯುತವಾಗಿ ನೋಡಿಕೊಂಡು ನೆಮ್ಮದಿಯಾಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ಬೇಕಾ, ಹಾಗಿದ್ರೆ ಒಂದು ಸ್ವಲ್ಪ ಜನ ಕಮ್ಮಿ ಆಗ್ತಾರೆ. ಈಗಷ್ಟೇ ಓಪನ್ ಆಗಿದೆ, ಚಾರ್ಧಾಮ್ ಓಪನ್ ಆಗಿರೋದ್ರಿಂದ 4 ಧಾಮಗಳು ಓಪನ್ ಆಗಿದೆ, ಪಂಚಕೇದಾರ್ ಓಪನ್ ಆಗಿದೆ, ಎಲ್ಲ ಒಂದೇ ಸಲ ದೇವಸ್ಥಾನ ಓಪನ್ ಆಗಿರೋದ್ರಿಂದ ಜನ ಮುಗಿ ಬೀಳ್ತಾ ಇದ್ದಾರೆ. ಒಂದು ಸ್ವಲ್ಪ ಜನ ಲೋಕಲ್ ಲೈಟ್ಸ್ ಹತ್ರದವರೆಲ್ಲ ಬಂದು ನೋಡ್ಕೊಂಡು ಹೋಗ್ಲಿ. ಅದಾದ ನಂತರ ದೂರ ಇರೋರು, ನಮ್ಮ ಕರ್ನಾಟಕ ಇರ್ಬೋದು, ಸೌತ್ ಇಂಡಿಯಾದಲ್ಲಿರುವಂಥ ಬೇರೆ ರಾಜ್ಯಗಳವ್ರು ಇರ್ಬೋದು, ಎಲ್ಲರೂ ನಿಧಾನಕ್ಕೆ ಬನ್ನಿ. ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಟ್ರೆಕ್ ಮಾಡ್ಬೋದು. ಇಲ್ಲ ಅಂತಂದರೆ ಹೆಲಿಕಾಪ್ಟರ್ ತೊಗೋಬೋದು. ನಂದು ಒಂದು ರಿಕ್ವೆಸ್ಟ್ ಏನಂತಂದರೆ, ದಯವಿಟ್ಟು ಪ್ರಾಣಿಗಳ ಮೇಲೆ ಕುತ್ಕೊಂಡು ದೇವ್ರನ್ನ ನೋಡೋಕ್ಕೆ ಹೋಗಬೇಡಿ. ಇದು ನನ್ನ ಪರ್ಸ್ನಲ್ ರಿಕ್ವೆಸ್ಟು. ಯಾಕೆಂತಂದರೆ ಅವುಗಳಿಗೆ ಹಿಂಸೆ ಕೊಟ್ಟು ಅವುಗಳಲ್ಲಿ ಒದ್ದಾಡೋ ರೀತಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅವಕ್ಕೆ ಎಷ್ಟು ಏಟಾಗಿರುತ್ತೆ, ಆದರೂ ಕೂಡ ಅದ್ರ ಮೇಲೇ ಕುತ್ಕೊಂಡು ಹೋಗ್ಬೇಕು. ಯಾಕಂತಂದರೆ ಅವನು ಓನರು ದಿನಕ್ಕೆ 3 ರಿಂದ 4 ಟ್ರಿಪ್ ಮಾಡಬೇಕು ಅಂತ ಬೇಗ ಕರ್ಕೊಂಡು ಹೋಗ್ತಾನೆ. ಸೊ ಇದು ನನ್ನ ಕಡೆಯಿಂದ ರಿಕ್ವೆಸ್ಟು. ಬೇರೆ ಯಾರು ಬೇರೆ ಥರ ತೆಗೆದುಕೊಳ್ಬೇಡಿ. ಪ್ರಾಣಿ ಹಿಂಸೆ ಮಹಾಪಾಪ. ಶಿವನ್ ಪ್ರಾಣಿ ಮೇಲೆ ಕುತ್ಕೊಳ್ಳೋದಕ್ಕೆ ಅಯ್ಯೋ ಅನ್ಸ್ಬಿಟ್ಟು ನಾವು ದೇವ್ರು ನೋಡೋಕ್ಕೋರ ದೇವ್ರು ಕೂಡ ಮೆಚ್ಚೋದಿಲ್ಲ. ಆದರೆ ನಿಮ್ಮ ಕಾಲಲ್ಲಿ ನಡ್ಕೊಂಡು ಹೋಗಿ. ಇಲ್ಲ ಅಂತಂದರೆ ಹೆಲಿಕಾಪ್ಟರ್ ಬುಕ್ ಮಾಡ್ಕೊಳ್ಳಿ. ಸ್ವಲ್ಪ ದಿನ ವೇಟ್ ಮಾಡಿ ಹೋಗ್ಬೋದು, ಆರಾಮಾಗಿ ಯಾತ್ರೆ ಮುಗಿಸ್ಕೊಂಡು ಬರ್ಬೋದು. ಸೊ ಈ ಸಲ ನನ್ನ ಯಾತ್ರೆ ಯಾವ್ಯಾವ್ದಿದೆ ಅಂತ ನೆಕ್ಸ್ಟ್ ಮುಂದೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿಗೆ ಇವತ್ತು ಋಷಿಕೇಶಲ್ಲಿದ್ದೀನಿ. ಈಗ ಗಂಗಾ ಆರತಿ ನೋಡಬೇಕು, ತ್ರಿವೇಣಿ ಘಾಟಿಗೆ ಹೋಗ್ತಾ ಇದ್ದೀನಿ. ಸುಮಾರು ಸಲ ಇಲ್ಲಿ ನೋಡಿದ್ದೀನಿ, ಬಟ್ ಈ ಸಲ ಮತ್ತೆ ನೋಡಬೇಕು. ಬೇರೆ ಇವತ್ತು ಟೈಮ್ ಇದೆ, ಬೇರೆ ಏನು ಇಲ್ಲಿ ಓಡಾಡ್ಲಿಕ್ಕಿಲ್ಲ. ಯಾಕಂತಂದ್ರೆ ಸ್ವಲ್ಪ ರೆಸ್ಟ್ ಮಾಡಿ ನಾಳೆಯಿಂದ ನನ್ನ ಟ್ರಾವೆಲ್ ಶುರುವಾಗುತ್ತೆ. ಸೊ ಓಕೆ, ಟಾಟಾ, ಬಾಯ್.